ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾನ್ಸೂನ್ ರೈಡ್ನ ಎರಡನೇ ಭಾಗಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಗೈಸ್, ಆ್ಯಕ್ಚುಲಿ ಇಲ್ಲಿ ರಾಣಿಜೇರಿ ಹತ್ರ ರಾಣಿಜೇರಿ ಬೈಕ್ ಪಾರ್ಕ್ ಮಾಡಿ ಬಂದಿದ್ದೀವಿ. ಆ್ಯಕ್ಚುಲಿ ಮೇಲೆ ಹತ್ತಿಸ್ಬೇಕಾಗಿತ್ತು, ಬಟ್ ಟೈರ್ ಫುಲ್ ಫ್ಲ್ಯಾಟಾಗಿ ಹೋಗಿದ್ದಾವೆ. ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಆದರೆ ಅಂತ ಅಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ಇರ್ಬೋದಂತೆ. ಜನ ಜೀಪಲ್ಲಿ ಹೋಗ್ತಾರೆ, ಬೈಕಲ್ಲಿ ಹೋಗ್ತಾವ್ರೆ. ನಾವಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ಡಿಯೋ ಸೆಷನ್ ಇರುತ್ತೆ. ಮೇಲೋಗಿ ವ್ಯೂ ನೋಡೋಣ. ಇವಾಗ ಮೇ ಬಿ ಟೈಮ್ 2:30ನಾ, 2 ಗಂಟೆ. ಸ್ಟಿಲ್ಲಿನ ಬೆಳಗಿನ ಜಾವದ ಫೀಲ್ಸೇ ಕೊಡ್ತಾ ಐತೆ. ಚಲೋ, व्यूज़ दिखाता हूँ थोड़ी देर बाद. समाधान रहिए, सार्थक रहिए. ಸಾರಿ ಸಾವಧಾನ ರಹೆ, ಸಾರ್ಥಕ್ ರಹೆ. ಯಾರೋ ದೊಡ್ಡ ಮನುಷ್ಯರು ಇವಾಗ ಕರೆಕ್ಟ್ ಮಾಡಿದ್ರು ಅವ್ರನ್ನ. ಸಾವಧಾನ ರಹೆ, ಸಾರ್ಥಕ್ ರಹೆ ಅಂತ. ಈ ಅಮ್ಮನೇ ಈ ಅಮ್ಮ ಅಂಕ ಎಲ್ಲ ಬರ್ಬೋದು ಬೈಕು, ಬಟ್ ಸ್ಟಿಲ್ ನಮ್ಮ ಗಾಡಿ ಫುಲ್ ಫ್ಲ್ಯಾಟು. ಟೈರ್ ಚೇಂಜ್ ಮಾಡಿಸ್ಕೊ ಬರಬೇಕಿತ್ತು. ಫೈನ್, ನಡ್ಕೊಂಡು ಹೋಗೋಣ. ಈ 2 ರೋಡು, ಈ ಕಡೆ ಹೋದರೆ ಬಂಡಾಜ ಫಾಲ್ಸ್ ಟ್ರೆಕ್ಕಿಂಗು, ಈ ಕಡೆ ಹೋದರೆ ನಮ್ಮದು ರಾಣಿಜೇರಿ ವ್ಯೂ ಪಾಯಿಂಟ್. ಇಲ್ಲವರೇ ಜನ ಮೇ ಬಿ ವಾಪಸ್ ಬಂದಿರಬೇಕು. ಕ್ರೇಜಿ ಐತಲ್ಲ ವಿವೋ. ಒಬ್ಬ ಕಣ್ಣೊಂದಾಗಿದೆ ಕನಸೊಂದ ಅಲ್ಲ, ಒಂದು ರೀಲ್ಸ್ ಮಾಡಲಿಲ್ವಲ್ಲ ಅಂತೂ. ಎಲ್ಲ ನಿಶ್ಚಿತ ಫುಲ್ಲು ಲಶ್ ಗ್ರೀನರಿ ಅಲ್ಲ. ಮಳೆ ಬಂತು ಆವಾಗಲೇ ಸ್ವಲ್ಪ. ಆ್ಯಕ್ಚುಲಿ ಅವಾಗೂ ಚೆನ್ನಾಗಿತ್ತು. ಜೋರಾಗಿ ಬಂದರೆ ಇನ್ನೂ ಮಜಾ ಇರುತ್ತೆ. ಆ ಕಡೆನೂ ವ್ಯೂ ಇದೆ, ಲೈಕ್ 360 ಡಿಗ್ರಿ ವ್ಯೂ. ಮೇ ಬಿ ಅದು ಕುದುರೆಮುಖ ಇರ್ಬೋದು, ಐ ಡೋಂಟ್ ನೋ. ಸಿ ಆ್ಯಕ್ಚುಲಿ ಗೈಸ್, ಏನದು ಆ 2 ರೋಡ್ ಕಾಣಿಸ್ತಿತ್ತಲ್ಲ, ಒಂದು ಸೈಡು ಬಂಡಾಜ, ಇನ್ನೊಂದು ಸೈಡ್ ರಾಣಿಜೇರಿ. ಎಂಥ ದೂರ ಇಲ್ಲ, ಒಂದು 5 ಮಿನಿಟ್ಸ್ ನಡೆದ್ರೆ ಸಾಕು ಈ ವ್ಯೂ ಕಾಣಿಸುತ್ತೆ. ಸಖತ್ತಾಗಿದೆ ವ್ಯೂ ಮಾತ್ರ. ನೋಡಿ ತೋರಿಸ್ತೀನಿ. ಹಲೋ ಗಾಯ್ಸ್, ವ್ಯೂ ಪಾಯಿಂಟ್ ನೋಡಾಯಿತು, ವಾಪಸ್ ಕೆಳಗೆ ಬಂದು ಆಯಿತು. ಇವಾಗ ನಮ್ಮ ಮುಂದಿನ ಪಯಣ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆಗೆ. ಅಲ್ಲಿ ತನಕ ನಿಮ್ಮ ಮಧ್ಯೆ ಒಂದು ಸಣ್ಣ ವಿರಾಮ. ಬಾಯ್ ಬಾಯ್ ಗೈಸ್, ನಮ್ಮ ಸದ್ಯದ ಪರಿಸ್ಥಿತಿ ಹಿಂಗಾಗಿದೆ. ಗಾಡಿ ಟೈರು ಫುಲ್ಲು ಫ್ಲ್ಯಾಟು, ಊಷ್ಟು. ಹೊಸ ಟೈರ್ ಕೇಳಕ್ಕೆ ಹೋಗಿದ್ದೋ, ಕಳ್ಸೋಕ್ಕೆಲ್ಲ ಸಿಕ್ಕಿಲ್ಲ. ಕಳ್ಸೋದಕ್ಕೆ ಕೇಳಿದ್ವಿ. ಈ ಕಡೆಯಿಂದ ಇಲ್ಲಿ ಗಾಡಿನ ಎಲ್ಲೋ ಕಳ್ಸಿಂದ 10 ಕಿಲೋಮೀಟರ್ ಹಿಂದೆ ಎಲ್ಲೋ ಇಲ್ಲಿ ಪರವಾಗಿಲ್ಲ. ಇಲ್ಲಿ ಕಳ್ಸದಿಂದ 10 ಕಿಲೋಮೀಟರ್ ಎಲ್ಲೋ ಬಿಟ್ಟು ಹಂಗೆ ಹೋಗಿದ್ವಿ ಕಳ್ಸಕ್ಕೆ. ಮೇ ಬಿ ಸಿಗುತ್ತೇನೋ ಅಂತ ಅಲ್ಲಿ ವಿಚಾರಿಸಿದ್ವಿ 4-5 ಕಡೆ, ಅಲ್ಲೂ ಸಿಕ್ಕಿಲ್ಲ. ವಾಪಸ್ ಅಲ್ಲೇ ಯಾರೋ ನಮ್ಮ ಶೆಟ್ರಿ ಕಡೆಯವ್ರು ಯಾರೋ ಭಟ್ರು ಸಿಕ್ಕಿದ್ರು. ಮತ್ತೆ ವಾಪಸ್ ಡ್ರಾಪ್ ಮಾಡಿದ್ರು. ನಾಳೆ ಬೆಳಗ್ಗೆ ಏನೋ ಟೈರ್ ಕೊಡಿಸ್ತಾರಂತೆ. ಸೊ ಇವಾಗ ಮತ್ತೆ ಗಾಡಿನ ಗೂಡ್ಸ್ ಗಾಡಿಗೆ ಹಾಕೊಂಡು ವಾಪಸ್ ಕಳ್ಸಕ್ಕೆ ಹೋಗ್ತಾ ಇದೀವಿ. ಅಲ್ಲೇ ಸ್ಟೇ ಆಗ್ತೀವಿ. ಇವಾಗ ಯಾವ್ದ್ರಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಈ ಗಾಡಿಲಿ ಹೋಗ್ತಾ ಇದೀವಿ. ಈ ಗಾಡೀಲಿ 3 ಬಾಡಿ. ಏನ್ ಮಾಡೋದು, sometimes happens. ಸೊ ಅಲ್ಲಿಂದ ನಮ್ಮ ಗಾಡಿನೆಲ್ಲ ಎತ್ತಾಕೊಂಡು ಬಂದು ಕಳ್ಸಲ್ಲಿ ಸ್ಟೇ ಆದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೈಕೆಲ್ಲ ರೆಡಿ ಆದಮೇಲೆ ವಾಪಸ್ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋಕೆ ಹೋಗಿದ್ವಿ. ವೀಕೆಂಡ್ಸ್ ಅಲ್ಲ, ಸ್ವಲ್ಪ ಜನ ಇದ್ದರು. ಹಾಫಿಂದ ಆ ಕಡೆ ತನಕ ಜನನೇ ತುಂಬ್ಕೊಂಡವ್ರೆ. ಒಳ್ಳೆ ಪ್ಲೇಸ್, ಚೆನ್ನಾಗಿದೆ. ಒಳ್ಳೆ ಲೈಕ್ ಒಂಥರ ತಂಪು ಗಾಳಿ, ಚೆನ್ನಾಗಿತ್ತು. ಸೊ ಗೈಸ್, ಇಲ್ಲಿ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡಾದ್ಮೇಲೆ ನಾವು ಹೊರಟಿದ್ದೆ ಕುದುರೆಮುಖಕ್ಕೆ. ಸಂಸೆ ಹತ್ರ ಹಂಗೆ ಟೆಂಪಲ್ ವಿಸಿಟ್ ಮಾಡಿ ತುಂಬ ಜನ ಇತ್ತು, ಜಾಸ್ತಿ ಹೊತ್ತು ನಿಂತ್ಕೊಳ್ಳಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಕುದುರೆಮುಖ ಹೊರಟ್ವಿ. ಸೊ ಅಲ್ಲಿ ಇನಿಷಿಯಲಿ
ನಮ್ಮ ಗಾಡಿ ನಂಬರೆಲ್ಲ ಬರೆಸಿ ಲೈಕ್ ಒಂದು ಸ್ಲಿಪ್ ತೊಗೋಬೇಕಾಗುತ್ತೆ. ಅದನ್ನು ಚೆಕ್ ಪೋಸ್ಟ್ ಹತ್ರ ಇನ್ನೊಂದು ಚೆಕ್ ಪೋಸ್ಟ್ ಪಾಸ್ ಮಾಡಬೇಕಾದ್ರೆ ಕೊಡಬೇಕು. ಬೈಕ್ ಐ ಥಿಂಕ್ 1 hour ಅನಿಸುತ್ತೆ. ಸೊ 1 hourಲಿ ಈ ಕಡೆಯಿಂದ ಆ ಕಡೆ ಪಾಸ್ ಆಗಬೇಕು. ನಾವು ಲಾಸ್ಟ್ ಲೈಕ್ ಎಲ್ಲ ಮಧ್ಯ ವ್ಯೂಸ್ ಎಲ್ಲ ನೋಡ್ಕೊಂಡು ತುಂಬ ಕಡೆ ನಿಲ್ಸಿದ್ವಿ. ಫಾಲ್ಸ್ ಎಲ್ಲ 1-2-3 ಫಾಲ್ಸ್ ಸಿಗುತ್ತೆ. ಆ ವ್ಯೂಸ್ ಮಾತ್ರ ಕ್ರೇಜಿ ಆಗಿದೆ. ಆಮೇಲೆ ನೀವು ಇನ್ ಕೇಸ್ ಏನಾದ್ರು ಕುದುರೆಮುಖ ಬರ್ತಿದ್ದೀರಾ ಅಂದರೆ ಅಲ್ಲಿ ಹೋಗಿ ಒಂದು ಫೋಟೋ ತಗೊಂಡಿಲ್ಲ ಅಂದರೆ ಹೆಂಗೆ ಹೇಳಿ, ಅಲ್ಲಿ ಫೋಟೋ ತಗೊಂಡು ನಿಲ್ಲಿಸಿ ತುಂಬ ಕಡೆ ನಿಲ್ಲಿಸಿದ್ವಿ. ಈ ಕಡೆಯಿಂದ ಹೋಗ್ತಾ ಮಳೆಗೆ ಎಂತ ಇದ್ದಿಲ್ಲ. ಅಲ್ಲಿ ಲೈಕ್ ಹಾಫ್ ವೇ ಆದಮೇಲಂತೂ ಫುಲ್ ಕತ್ಲು ಬೇರೆ, ನೆಕ್ಸ್ಟ್ ಲೆವೆಲ್ ಮಳೆ ಹೊಡಿತಾ ಇತ್ತು. ಬಟ್ ಆ ರೋಡ್ ಮಾತ್ರ ಲಿಟ್ರಲಿ ಪ್ರತಿಯೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಅದು ಮಳೇಲಿ ಹೋದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸಖತ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮ್ಮ ಬಾಯ್ಸ್ ಗ್ಯಾಂಗ್ ಹಾಕೊಂಡು ಹೊರಟು ಬಿಡಿ. ಹೇಳ್ತೀನಿ, ನಾನು ನಿಮ್ಗೆ ಇವತ್ತೊಂದು ಮಾತು ಹೇಳ್ತೀನಿ, ಹೋಗ್ತಾ ಇರಿ, ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳಿ, ಹೋಯ್ತಾ ಇರಿ ಅಷ್ಟೇ. ಇರೋದು ಒಂದು ಜೀವನ, ಮಜಾ ಮಾಡ್ಬೇಕು, ತಿನ್ಬೇಕು, ತಿರುಗ್ಬೇಕು. ಯಾಕೆ ಕಾಡಂಬಿ ಫಾಲ್ಸ್ ಆದಮೇಲೆ ನಮಗೆ ಅಷ್ಟೊಂದಾಗಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು, ಕತ್ಲೆ ಬೇರೆ ಆಗೋಯ್ತು. ನಾವು ಎಂಟರ್ ಆದಾಗ 5:15, ಹೊರಗೆ ಎಕ್ಸಿಟ್ ಆದಾಗ 7:15. ಅಲ್ಲಿ ಫೈನ್ ಬೇರೆ ಕಟ್ಟಿ ಬಂದ್ವಿ. ಜಸ್ಟ್ ಗೈಸ್, ನೆಕ್ಸ್ಟ್ ಅಲ್ಲಿಂದ ಇನ್ನೇನು ನಮ್ಮದು ಬೆಂಗಳೂರು ಕಡೆ ಪಯಣ ಇತ್ತು. ಇನ್ ಕೇಸ್ ಏನಾದರೂ ನೀವು ಮಾನ್ಸೂನ್ ರೈಡಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂದರೆ ಮೇ ಬಿ ರೈಟ್ ಟೈಮ್ ಹೋಗೋಕ್ಕೆ. ಕೆಲವೊಬ್ರಿಗೆ ಸಿಗದೇ ಇರ್ಬೋದು ಮಳೆ, ಬಟ್ ನಾವು ಹೋದಾಗ ಮಾತ್ರ ಸಿಕ್ಕಿತ್ತು. ಫುಲ್ ಸ್ಯಾಟಿಸ್ಫೈ ಆಯಿತು ನಮಗೆ. ನಾನು ಹೋಗಿ ನಮಗೆ ಟ್ರಿಪ್ ಅಂತೂ ಫುಲ್ಲಿ ಸ್ಯಾಟಿಸ್ಫೈಡ್, ಅಷ್ಟು ಚೆನ್ನಾಗಿತ್ತು. ಸೊ ನೀವೇನಾದರೂ ಮಾನ್ಸೂನ್ ರೈಡ್ ಪ್ಲ್ಯಾನ್ ಮಾಡ್ತಿದ್ರೆ ಜಸ್ಟ್ ಗೋ ಫಾರ್ ಇಟ್. ಗ್ಯಾಂಗಲ್ಲಿ ಹೋಗಿ ಇನ್ನೂ ಮಜಾ ಇರುತ್ತೆ. ರೋಡ್ ಡಿಸಿಪ್ಲಿನ್ ನೋಡ್ಕೊಳ್ಳಿ, ಹುಚ್ಚಾಪಟ್ಟೆ ಯಾರೂ ಡ್ರೈವ್ ಮಾಡಬೇಡಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.